ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀವಿ. ಇದು 3ನೇ ವಿಡಿಯೋ. ಮೊದಲನೇ ಮತ್ತು 2ನೇ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ. ಹಾಗೆ ನಾವು GKಗೆ ಸಂಬಂಧಪಟ್ಟ ಹಾಗೆ ಟಾಪ್ 15 MCQಸನ್ನು ಮಾಡಿದ್ದೀವಿ. ಯಾರ್ಯಾರು ಈ ವಿಡಿಯೋವನ್ನು ನೋಡಿಲ್ಲ ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಕ್ಲಾಸಿನ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಲಾಕ್ ಬಕ್ಷ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಇಲ್ತಮಷ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಫಿಯಾಜುದ್ದೀನ್ ಬಲ್ಬನ್, ಆಪ್ಷನ್ ಡಿ ಕುತುಬುದ್ದೀನ್ ಐಬಕ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಕುತುಬುದ್ದೀನ್ ಐಬಕ್. ನೋಡಿ, ಕುತುಬುದ್ದೀನ್ ಐಬಕ್ ಬಗ್ಗೆ ನೋಡೋಣ. ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. ಇವನನ್ನು ದೆಹಲಿ ಸುಲ್ತಾನದ ಸ್ಥಾಪಕ ಅಂತ ಕೂಡ ಕರೀತಾರೆ. ಇವನು ಸುಲ್ತಾನನಾಗೋಕ್ಕಿಂತ ಮುಂಚೆ ಮಹಮ್ಮದ್ ಗೋರಿಯ ಗುಲಾಮನಾಗಿರ್ತಾನೆ. ಮಹಮ್ಮದ್ ಗೋರಿಯ ಸಾವಿನ ನಂತರ ಇವನು ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿ ಅದರ ಸುಲ್ತಾನನಾಗ್ತಾನೆ. ಆಗ ಅಲ್ಲಿನ ಪ್ರಜೆಗಳು ಇವನನ್ನು ವಿರೋಧ ಮಾಡ್ತಾರೆ. ಗುಲಾಮನಾಗಿದ್ದವನು ರಾಜ ಆಗಬಾರ್ದು ಯಾವತ್ತು ಅಂತ. ಈ ಥರ ವಿರೋಧ ಬಂದಾಗ ಕುತುಬುದ್ದೀನ್ ಐಬಕ್ ಅಲ್ಲಿನ ಜನರಿಗೆ ಲಕ್ಷ ಗಟ್ಟಲೆ ದಾನವನ್ನು ಮಾಡ್ತಾನೆ. ಆಗ ಇವನಿಗೆ ಲಾಕ್ ಬಕ್ಷ್ ಎಂಬ ಬಿರುದು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಕುತುಬ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ತಾನೆ. ಹಾಗೇನು ತನ್ನ ಗುರುಗಳಾದ ಖಾಜಾ ಬಖ್ತಿಯಾರ್ ಖಾರಿ ನೆನಪಿಗಾಗಿ ಕುತುಬ್ ಮಿನಾರ್ಗೆ ಅಡಿಪಾಯವನ್ನು ಹಾಕ್ತಾನೆ. ಆದರೆ ಕುತುಬ್ ಮಿನಾರನ್ನು ಪೂರ್ಣಗೊಳಿಸೋದಿಲ್ಲ. ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದವರು ಇಲ್ತಮಷ್, ನೆನ್ಪಿಟ್ಕೊಳ್ಳಿ. ಮತ್ತು ಕುತುಬುದ್ದೀನ್ ಐಬಕ್ ಕ್ರಿಸ್ತಶಕ 1210ರಲ್ಲಿ ಪೋಲೋ ಅಥವಾ ಚೌಗನ್ ಎಂಬ ಆಟವನ್ನು ಆಡುತ್ತಿದ್ದಾಗ ಕುದುರೆ ಮೇಲಿಂದ ಬಿದ್ದು ಸಾವನ್ನಪ್ತಾನೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಪುರುಷರ T20 ವಿಶ್ವಕಪ್ನಲ್ಲಿ ರನ್ನರ್ ಅಪ್ ಆದ ತಂಡ ಯಾವುದು? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ದಕ್ಷಿಣ ಆಫ್ರಿಕಾ. ನೋಡಿ, 2024ರ ಪುರುಷರ T20 ವಿಶ್ವಕಪ್ 9ನೇ ಆವೃತ್ತಿಯದ್ದು. ಈ 9ನೇ ಆವೃತ್ತಿಯ ಆತಿಥೇಯ ದೇಶ USA ಮತ್ತು ವೆಸ್ಟ್ ಇಂಡೀಸ್. ಈ T20 ವಿಶ್ವಕಪ್ನಲ್ಲಿ ಭಾರತ ತಂಡ ವಿಜೇತವಾಗುತ್ತೆ ಮತ್ತು ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ ಆಗುತ್ತೆ. ನೋಡಿ, ಮೊದಲ ಬಾರಿ T20 ವಿಶ್ವಕಪ್ ನಡೆದಿದ್ದು 2007ರಲ್ಲಿ. ಆಗ ವಿಜೇತವಾದ ತಂಡ ಭಾರತ, ರನ್ನರ್ ಅಪ್ ಆದ ತಂಡ ಪಾಕಿಸ್ತಾನ. ಹಾಗೆ ಇಲ್ಲಿ ಮೊದಲ T20 ವಿಶ್ವಕಪ್ 2007ರಲ್ಲಿ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ದಕ್ಷಿಣ ಆಫ್ರಿಕಾ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಹುಲಿ ಗಣತಿ ಯಾವಾಗ ಮಾಡಲಾಯಿತು? ಆಪ್ಷನ್ ಎ 2010, ಆಪ್ಷನ್ ಬಿ 2005, ಆಪ್ಷನ್ ಸಿ 2006, ಆಪ್ಷನ್ ಡಿ 2018. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 2006. ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ 2006ರಲ್ಲಿ ಹುಲಿ ಗಣತಿಯನ್ನು ಮಾಡಲಾಗುತ್ತೆ. ಅಲ್ಲಿಂದ ಪ್ರತಿ 4 ವರ್ಷಕ್ಕೊಮ್ಮೆ ಹುಲಿ ಗಣತಿಯನ್ನು ಮಾಡಲಾಗುತ್ತೆ. 2006ರ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು 1411 ಹುಲಿಗಳಿದ್ದವು. ಈಗ ಇತ್ತೀಚಿನ 2022ರ 5ನೇ ಹುಲಿಗಣತಿಯ ಪ್ರಕಾರ ಭಾರತದಲ್ಲಿ 3682 ಹುಲಿಗಳಿವೆ. ಅದರಲ್ಲಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್ 785 ಹುಲಿಗಳು, ನಂತರ ಕರ್ನಾಟಕ 563 ಹುಲಿಗಳು, ನಂತರ ಉತ್ತರಾಖಂಡ್ 560 ಹುಲಿಗಳು. ಸೊ ಎಲ್ಲ ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಚಂದ್ರಯಾನ 3 ಚಂದ್ರನ ಮೇಲೆ ಇಳಿಯುವ ಸ್ಥಳವನ್ನು ಏನೆಂದು ಕರೆಯಲಾಗ್ತದೆ? ಆಪ್ಷನ್ ಎ ಶಿವಶಕ್ತಿ ಪಾಯಿಂಟ್, ಆಪ್ಷನ್ ಬಿ ವಿಕ್ರಮ್ ಪಾಯಿಂಟ್, ಆಪ್ಷನ್ ಸಿ ಪ್ರಜ್ಞಾನ್ ಬೇಸ್, ಆಪ್ಷನ್ ಡಿ ಟ್ರ್ಯಾಂಕ್ವಿಲಿಟಿ ಬೇಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಶಿವಶಕ್ತಿ ಪಾಯಿಂಟ್. ನೋಡಿ, ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ. ಈ ಇಸ್ರೋ ಸ್ಥಾಪನೆಯಾಗಿದ್ದು ಆಗಸ್ಟ್ 15, 1969. ಇದರ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ. ಇದನ್ನು ಸ್ಥಾಪಿಸಿದವರು ವಿಕ್ರಮ್ ಸಾರಾಭಾಯಿ, ನೆನ್ಪಿಟ್ಕೊಳ್ಳಿ. ನೋಡಿ, ಚಂದ್ರಯಾನ 3 ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಚಂದ್ರಯಾನ 1 ಮತ್ತು ಚಂದ್ರಯಾನ 2 ಬಗ್ಗೆ ಕೇಳ್ತಾರೆ. ಚಂದ್ರಯಾನ 1ಅನ್ನು ಉಡಾವಣೆ ಮಾಡಿದ್ದು 2008ರಲ್ಲಿ, ಚಂದ್ರಯಾನ 2ಅನ್ನು ಉಡಾವಣೆ ಮಾಡಿದ್ದು 2019ರಲ್ಲಿ. ನೆಕ್ಸ್ಟ್ ಚಂದ್ರಯಾನ 3ಅನ್ನು 14 ಜುಲೈ 2023ರಂದು ಉಡಾವಣೆ ಮಾಡಲಾಗುತ್ತೆ. ಉಡಾವಣೆ ಮಾಡಿದ ಸ್ಥಳ ಸತೀಶ್ ಧವನ್ ಬಾಹ್ಯಾಕಾಶ ಸಂಸ್ಥೆ, ಶ್ರೀಹರಿಕೋಟಾ. ಇದು ಆಂಧ್ರ ಪ್ರದೇಶನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಚಂದ್ರಯಾನ 3 ಚಂದ್ರನ ಮೇಲೆ ಇಳಿದದ್ದು 23 ಆಗಸ್ಟ್ 2023. ಈ ಚಂದ್ರಯಾನ 3ರ ಒಟ್ಟು ಖರ್ಚು 615 ಕೋಟಿ. ಇವೆಲ್ಲವನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಯಾವಾಗ ತೆರೆಯಲಾಯಿತು? ಆಪ್ಷನ್ ಎ 1955, ಆಪ್ಷನ್ ಬಿ 1975, ಆಪ್ಷನ್ ಸಿ 1960, ಆಪ್ಷನ್ ಡಿ 1970. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ 1975.
ನೋಡಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ ಅಂತ ಇದು ಸ್ಥಾಪನೆ ಆಗಿದ್ದು ಅಕ್ಟೋಬರ್ 2, 1975. ಇದರ ಉದ್ದೇಶ ಏನಂದರೆ ಅತಿ ಸಣ್ಣ ರೈತರ ಕುಶಲಕರ್ಮಿಗಳು, ಭೂರಹಿತ ಕೃಷಿ ಕಾರ್ಮಿಕರು ಮತ್ತು ದುರ್ಬಲ ವರ್ಗದವರಿಗೆ ಕಡಿಮೆ ದರದಲ್ಲಿ ಸಾಲವನ್ನು ಒದಗಿಸೋದು. ನೋಡಿ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉತ್ತರ ಪ್ರದೇಶದ ಮೊರಂಗಾಬಾದ್ನಲ್ಲಿ ಸ್ಥಾಪನೆ ಆಗುತ್ತೆ ಮೊದಲ ಬಾರಿಗೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ ಗ್ರಾಮೀಣ ಬ್ಯಾಂಕ್ ಬಗ್ಗೆ, ನೋಡ್ಕೊಳ್ಳಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಮಹಿಳೆಯರ T20 ವಿಶ್ವಕಪ್ನ 9ನೇ ಆವೃತ್ತಿಯನ್ನು ಈ ಕೆಳಗಿನ ಯಾವ ದೇಶದಲ್ಲಿ ಆಯೋಜಿಸಲಾಗುವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ UAE, ಆಪ್ಷನ್ ಡಿ ಬಾಂಗ್ಲಾದೇಶ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ UAE. ನೋಡಿ, ಇದು ಕರೆಂಟ್ ಅಫೇರ್ಸ್ನ ಪ್ರಶ್ನೆ. ICC ಮಹಿಳೆಯರ T20 ವಿಶ್ವಕಪ್ 2024 ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ರವರು UAEಗೆ ಸ್ಥಳಾಂತರಗೊಳಿಸಿದೆ. UAEಯ ದುಬೈ ಮತ್ತು ಶಾರ್ಜಾ ನಗರದಲ್ಲಿ ಈ T20 ವಿಶ್ವಕಪ್ಪನ್ನು ಆಡಿಸಲಾಗುತ್ತೆ. ಈ ಮಹಿಳೆಯರ T20 ವಿಶ್ವಕಪ್ ಅಕ್ಟೋಬರ್ 3ರಿಂದ ಅಕ್ಟೋಬರ್ 20ರವರೆಗೆ ನಡೆಯುತ್ತೆ. ಈ ಹಿಂದೆ ಈ 9ನೇ ಆವೃತ್ತಿಯನ್ನು ಬಾಂಗ್ಲಾದೇಶ್ನಲ್ಲಿ ಆಯೋಜಿಸಲು ನಿರ್ಧಾರವಾಗಿತ್ತು. ಆದರೆ ಬಾಂಗ್ಲಾದೇಶ್ನಲ್ಲಿ ರಾಜಕೀಯ ಅಶಾಂತಿಯಿಂದಾಗಿ ಇದನ್ನು UAEಗೆ ಸ್ಥಳಾಂತರಿಸಲಾಗುತ್ತೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಅರ್ಥಶಾಸ್ತ್ರದಲ್ಲಿ ಗ್ರಾಹಕರ ಆದಾಯ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುವ ಸರಕನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಸಾಮಾನ್ಯ ಸರಕುಗಳು, ಆಪ್ಷನ್ ಬಿ ವಿಶೇಷ ಸರಕುಗಳು, ಆಪ್ಷನ್ ಸಿ ಕೆಳದರ್ಜೆಯ ಸರಕುಗಳು, ಆಪ್ಷನ್ ಡಿ ಐಷಾರಾಮಿ ಸರಕುಗಳು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೆಳದರ್ಜೆಯ ಸರಕುಗಳು. ನೋಡಿ, ನಾವು ಇದನ್ನು ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ಒಬ್ಬ ವ್ಯಕ್ತಿ ಹತ್ರ ಕಡಿಮೆ ಆದಾಯ ಇರುತ್ತೆ. ಆ ಆದಾಯ ಕಡಿಮೆ ಇರೋದ್ರಿಂದ ಅವನು ಸೆಕೆಂಡ್ ಹ್ಯಾಂಡ್ ಬೈಕನ್ನು ತೊಗೊತಾನೆ. ಆದರೆ ಅದೇ ವ್ಯಕ್ತಿ ಹತ್ರ ಆದಾಯ ಹೆಚ್ಚಿದ್ರೆ ಅವನು ಸೆಕೆಂಡ್ ಹ್ಯಾಂಡ್ ಬೈಕ್ ಕಡೆ ನೋಡೋದಿಲ್ಲ, ಶೋರೂಮ್ ಬೈಕನ್ನೇ ಬಿಡಿಸ್ಕೊಳ್ತಾನೆ. ಆಗ ಸೆಕೆಂಡ್ ಹ್ಯಾಂಡ್ ಬೈಕಿನ ಬೇಡಿಕೆ ಕಡಿಮೆ ಆಗುತ್ತೆ. ಇಂತಹ ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 28ನೇ ಪ್ರಶ್ನೆ, ವಾಲಿಬಾಲ್ನಲ್ಲಿ ಒಂದೇ ಬಾರಿಗೆ ಎಷ್ಟು ಆಟಗಾರರು ತಂಡದಲ್ಲಿ ಆಡಬಹುದು? ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 6. ನೋಡಿ, ಯಾವ್ಯಾವ ಗೇಮ್ನಲ್ಲಿ ಎಷ್ಟು ಜನ ಆಟಗಾರರು ಆಡ್ತಾರೆ ಅನ್ನೋದನ್ನ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೋಡಿ, ಪೋಲೋ ಅಂದರೆ ಕುದುರೆ ಮೇಲೆ ಕೂತ್ಕೊಂಡು ಆಡುವಂಥ ಆಟ. ಇದರಲ್ಲಿ 4 ಜನ ಪ್ಲೇಯರ್ ಇರ್ತಾರೆ. ನೆಕ್ಸ್ಟ್ ಬಾಸ್ಕೆಟ್ಬಾಲ್ನಲ್ಲಿ 5 ಜನ ಪ್ಲೇಯರ್, ವಾಲಿಬಾಲ್ನಲ್ಲಿ 6 ಜನ ಪ್ಲೇಯರ್, ಕಬಡ್ಡಿ, ವಾಟರ್ ಪೋಲೋ, ನೆಟ್ಬಾಲ್ನಲ್ಲಿ ತಲಾ 7 ಜನ ಪ್ಲೇಯರ್, ಬೇಸ್ಬಾಲ್ ಮತ್ತು ಖೋಖೋದಲ್ಲಿ 9 ಜನ ಪ್ಲೇಯರ್, ಲ್ಯಾಕ್ರೋಸ್ನಲ್ಲಿ 10 ಜನ ಪ್ಲೇಯರ್, ಕ್ರಿಕೆಟ್, ಹಾಕಿ, ಫುಟ್ಬಾಲ್ನಲ್ಲಿ ತಲಾ 11 ಜನ ಪ್ಲೇಯರ್ ಇರ್ತಾರೆ. ಹಾಗೆ ರಗ್ಬಿ, ಫುಟ್ಬಾಲ್ನಲ್ಲಿ 15 ಜನ ಪ್ಲೇಯರ್ ಇರ್ತಾರೆ. ಇದರಲ್ಲೊಂದು ಕ್ವಶನ್ ಬಂದೇ ಬರುತ್ತೆ, ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಈ ಕೆಳಗಿನ ಯಾವ ಆರ್ಥಿಕ ಚಟುವಟಿಕೆಗೆ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ಜನರನ್ನು ಬಳಸಿಕೊಳ್ಳುತ್ತದೆ? ಆಪ್ಷನ್ ಎ ಪ್ರವಾಸೋದ್ಯಮ, ಆಪ್ಷನ್ ಬಿ ಉತ್ಪಾದನೆ, ಆಪ್ಷನ್ ಸಿ ಕೃಷಿ, ಆಪ್ಷನ್ ಡಿ ಗಣಿಗಾರಿಕೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕೃಷಿ. ನೋಡಿ, ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 49% ಜನಸಂಖ್ಯೆಯವರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದರೆ ಇಲ್ಲೊಂದು ದುಃಖಕರ ವಿಷಯ ಏನಂದರೆ, ಇಷ್ಟು ಜನ ಕೃಷಿಯನ್ನು ಅವಲಂಬಿಸಿದರೂ ಕೂಡ ಭಾರತದ ಆರ್ಥಿಕತೆಗೆ ಕೃಷಿಯಿಂದ ಕಡಿಮೆ ಆದಾಯ ಬರ್ತಿದೆ. ಸೊ ಇಲ್ಲಿ ನಾವು ಗಮನಿಸ್ಬೋದು, ಹೋದ ಕ್ಲಾಸಲ್ಲಿ ನಿಮಗೆ ಹೇಳ್ದಂಗೆ ಇಲ್ಲಿ ಮರೆಮಾಚಿದ ನಿರುದ್ಯೋಗ ತುಂಬ ಇದೆ. 5 ಜನ ಕೆಲಸ ಮಾಡುವಂಥ ಜಾಗದಲ್ಲಿ 10 ಜನ ಕೆಲಸ ಮಾಡ್ತಿರ್ತಾರೆ. ಇದನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರೀತಾರೆ. ಇದು ಕೃಷಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 30ನೇ ಪ್ರಶ್ನೆ, ಜೀವಕೋಶದ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ರಾಬರ್ಟ್ ಹುಕ್, ಆಪ್ಷನ್ ಬಿ ಅಲೆಕ್ಸಾಂಡರ್ ಫ್ಲೆಮಿಂಗ್, ಆಪ್ಷನ್ ಸಿ ಜೆ ಥಾಮ್ಸನ್, ಆಪ್ಷನ್ ಡಿ ರಾಬರ್ಟ್ ಬ್ರೌನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ರಾಬರ್ಟ್ ಬ್ರೌನ್. ನೋಡಿ, ಜೀವಕೋಶದ ಬಗ್ಗೆ ನೋಡೋದಾದರೆ, ಜೀವಕೋಶದ ರಚನೆ ಮತ್ತು ಕಾರ್ಯಾಂಗದ ಕುರಿತು ಅಧ್ಯಯನ ಮಾಡೋದಕ್ಕೆ ಸೈಟಾಲಜಿ ಅಂತ ಕರೀತಾರೆ. ಜೀವಕೋಶದ ವಿಜ್ಞಾನದ ಪಿತಾಮಹ ರಾಬರ್ಟ್ ಹುಕ್. ಎಕ್ಸಾಮಲ್ಲಿ ಕೇಳ್ತಾರೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಅಂತ, ಆಗ ನೀವು ರಾಬರ್ಟ್ ಹುಕ್ ಅಂತ ಆನ್ಸರ್ ಮಾಡಬೇಕಾಗತ್ತೆ. ಈ ಜೀವಕೋಶದಲ್ಲಿ ಪ್ರಮುಖ 3 ಭಾಗಗಳು. ಮೊದಲನೇದು ಕೋಶ ಪೊರೆ, ಎರಡನೇದು ಕೋಶ ದ್ರವ್ಯ, ಮೂರನೇದು ಕೋಶ ಕೇಂದ್ರ. ಈ ಕೋಶ ಕೇಂದ್ರವನ್ನು ಇಂಗ್ಲೀಷ್ನಲ್ಲಿ ನ್ಯೂಕ್ಲಿಯಸ್ ಅಂತ ಕರೀತಾರೆ. ಈ ನ್ಯೂಕ್ಲಿಯಸನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್. ಈ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸನ್ನು ಜೀವಕೋಶದ ಯಜಮಾನ, ನಿಯಂತ್ರಕ, ಜೀವಕೋಶದ ಮೆದುಳು, ಜೀವಕೋಶದ ಮ್ಯಾನೇಜರ್ ಅಂತ ಕೂಡ ಕರೀತಾರೆ. ಈ ಕೋಶ ಕೇಂದ್ರದಲ್ಲಿ 23 ಜೊತೆ ಅಥವಾ 46 ಕ್ರೋಮೋಸೋಮ್ಗಳು ಕಂಡುಬರ್ತವೆ. ಇದರಲ್ಲಿ 23ನೇ ಜೊತೆಯ ಕ್ರೋಮೋಸೋಮ್ ಲಿಂಗತ್ವದ ಕ್ರೋಮೋಸೋಮ್ ಆಗಿದೆ.
ನೋಡಿ, ಕೆಲವರಲ್ಲಿ ಈ ಕ್ರೋಮೋಸೋಮ್ಗಳು ಹೆಚ್ಚಿಗೆ ಮತ್ತು ಕಡಿಮೆ ಇರುತ್ತೆ, ಅದರಿಂದ ಕಾಯಿಲೆಗಳು ಉಂಟಾಗ್ತವೆ. ಆ ಕಾಯಿಲೆಗಳು ಯಾವುದು ಅಂತ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ರೀಸನಿಂಗ್ಗೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಕ್ವಶನ್ ನೋಡೋಣ. ರೀಸನಿಂಗ್ ಮತ್ತು ಮ್ಯಾಥ್ಸನ್ನು ಯಾವ ಥರ ಓದ್ಕೊತಿದ್ದೀರಾ ಅಂತ ಈ ಕ್ವಶನ್ಗೆ ಆನ್ಸರ್ನ ಮಾಡಿ. ಆನ್ಸರ್ ಮಾಡೋದು ಅಷ್ಟೇ ಅಲ್ಲ, ಹೇಗೆ ಬಂತು ಈ ಆನ್ಸರ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಬೇಕು. ನೋಡೋಣ ಎಷ್ಟು ಜನ ಸರಿ ಮಾಡ್ತಾರೆ ಅಂತ. ನೆಕ್ಸ್ಟ್ 4ನೇ ವಿಡಿಯೋದಲ್ಲಿ 25 ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.